ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಪ್ರಿವ್ಯೂ ವಿಡಿಯೋ ಮಾಡಿತ್ತಿಲ್ಲ, ಯಾಕೆಂದರೆ ಏನೋ ಕೆಲಸ ಇತ್ತು ಅಂತ ಮಾಡಿತ್ತಿಲ್ಲ. ಯಾಕೆಂದರೆ ಇಲ್ಲಿ ಇಂಡಿಯಾ ವರ್ಸಸ್ ಯು ಎಸ್ ಎ ಅಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು ಅನ್ಬೋದು. ಒಂದು ಲೆವೆಲ್ಗೆ ಯು ಎಸ್ ಎ ಅವರು ಟಕ್ಕರ್ ಕೊಟ್ಟರು ಅನ್ಬೋದು. ಯಾಕೆಂದರೆ ಯು ಎಸ್ ಎ ಯು ಎಸ್ ಎ ಅವರು ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಚೆನ್ನಾಗಿ ಬೌಲಿಂಗ್ ಮಾಡಿಕೊಂಡ್ರು ಅನ್ಬೋದು. ಯಾಕೆಂದರೆ ಟಾಸ್ ಗೆಲ್ಲದೆ ಇಲ್ಲಿ ಮ್ಯಾಟ್ರ್ ಆಗಿತ್ತು ಅನ್ಬೋದು. ಒಟ್ಟಲ್ಲಿ ಒಂದು ಮೂಮೆಂಟಲ್ಲಿ ಎಲ್ಲಿ ಯು ಎಸ್ ಎ ಗೆಲ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಮೇನ್ ಗುರು ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ರನ್ ನೋಡಿದ್ದು ಯು ಎಸ್ ಎ ಬ್ಯಾಟ್ಸ್ಮನ್ನು ನಿತೀಶ್ ಕುಮಾರ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಅವರೊಬ್ಬರದೇ ಮೇನ್ ಚೆನ್ನಾಗಿ ಬ್ಯಾಟಿಂಗ್ ಆಡಿಕೊಂಡು ಒಟ್ಟಿನಲ್ಲಿ ಹರ್ಷೀತ್ ಸಿಂಗ್ ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಎಷ್ಟು 4 ಓವರ್ಗೆ 9 ರನ್ ಕೊಟ್ಟು 4 ವಿಕೆಟ್ನ ತೆಗೆದ್ರೆ, ಇಲ್ಲಿ ಬೂಮ್ರಾ ಅವರು 0 ವಿಕೆಟ್ ತೆಗೆದ್ರು. ಇಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗೆದಿದ್ದು ನನ್ನ ಪ್ರಕಾರ ಇಲ್ಲಿ ಹರ್ಷೀತ್ ಸಿಂಗ್ ಅನ್ಬೋದು. ಹಾರ್ದಿಕ್ ಪಾಂಡ್ಯನ್ 2 ವಿಕೆಟ್ ತೆಗೆದ್ರು. ಅಕ್ಷಯ್ ಪಟೇಲ್ 1 ವಿಕೆಟ್ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಷ್ಟು ಚೆನ್ನಾಗಿ ವಿಕೆಟ್ನ ತೆಗೆದಿದ್ದಕ್ಕೆ ಮ್ಯಾಚ್ನ ಗೆಲ್ಲಕ್ಕಾಯಿತು ಅನ್ಬೋದು. ಒಟ್ಟಿನಲ್ಲಿ ನಾನೇನು ಅಲ್ಲಿ ಮೇನ್ ಒಟ್ಟಿನಲ್ಲಿ ಎಲ್ಲರೂ ಬಂದವರೆಲ್ಲ ಮಗ ಸ್ವರ್ಗ ಹೋಗಿದ್ದೆ ಅನ್ಬೋದು. ಒಟ್ಟಿನಲ್ಲಿ ಒಂದು ಕ್ಯಾಮೋ ಇನ್ನಿಂಗ್ಸ್ ಬಂದಿದೆ ನಿತೀಶ್ ಕುಮಾರ್ ಮತ್ತು ಟ್ರೈಲಂಡರಿಂದ ಅನ್ಬೋದು. ಒಟ್ಟಿನಲ್ಲಿ ಅವರಿಬ್ಬರೇ ಚೆನ್ನಾಗಿ ಪಾರ್ಟ್ನರ್ಶಿಪ್ ಮಾಡಿಕೊಟ್ಟಿದ್ದೆ ಅನ್ಬೋದು. ಇನ್ನು ಬಂದವರೆಲ್ಲ ಆಲ್ಮೋಸ್ಟ್ ಔಟ್ ಆದರು ಅನ್ಬೋದು. ಇನ್ನು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮೇನ್ ಗುರು ಇಲ್ಲಿ ಹರ್ಷೀತ್ ಸಿಂಗ್ ಕಡೆಯಿಂದ 4 ವಿಕೆಟ್ ತೆಗೆದಿದೆ. ಮೇನ್ ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ಟಿದೆ ಅವರು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ವಿಕೆಟ್ ತಕ್ಕೊಟ್ರು. ಒಟ್ಟಿನಲ್ಲಿ ಟಾಸ್ ಗೆದ್ದಿದೆ, ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ದು ಇಂಡಿಯಾ. ಒಟ್ಟಿನಲ್ಲಿ ಆ ಪಿಚ್ಚು ಒಟ್ಟಿನಲ್ಲಿ ಬೌಲಿಂಗೇ ಚೆನ್ನಾಗಿದೆ, ಬ್ಯಾಟಿಂಗ್ಗೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಪಿಚ್ ಎಲ್ಲ ಅನ್ಬೋದು. ಅಷ್ಟು ಸ್ಲೋ ಪಿಚ್ ಅನ್ಬೋದು. ಎಷ್ಟೇ ಅಗ್ರೆಸಿವ್ ಆಗಿ ಆಡಿದ್ರು ಅಲ್ಲಿ ಇಷ್ಟು 4-6 ಹೋಗೋದು ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಪಿಚ್ಚು ಮೇನ್ ಮ್ಯಾಟ್ರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ 110ನ ಚೇಸ್ ಮಾಡೋಕ್ಕೆ ಬಂದವರು ಅಂಥ ಸ್ಟಾರ್ಟ್ ಸಿಗಲಿಲ್ಲ ಅನ್ಬೋದು. ಮೇನ್ ಇಲ್ಲಿ ಕ್ಯಾಪ್ಟನ್ ಆಗಿದ್ದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆದರು ಅನ್ಬೋದು. ವಿರಾಟ್ ಕೊಹ್ಲಿ ಗೋಲ್ಡನ್ ಡಕ್ಕೆ ಔಟ್ ಆದರೆ, ಇಲ್ಲಿ ರೋಹಿತ್ ಶರ್ಮಾ 3 ರನ್ಗೆ ಔಟ್ ಆದರೆ, ಅವ್ರ ಹಿಂದೆ ಬಂದ ರಿಷಬ್ ಪಂತ್ ಬೇಗನೆ ಔಟ್ ಆದರು. ಮೇನ್ ಗುರು ಇಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಕ್ರೆಡಿಟ್ ಕೊಡ್ಬೇಕು ಗುರು ಸೂರ್ಯಕುಮಾರ್ ಯಾದವ್ಗೆ. 2 4 2 6 ಹೊಡ್ಕೊಂಡು ಹಾಫ್ ಸೆಂಚುರಿನೂ ಮಾಡಿಕೊಂಡು, ಒಟ್ಟಿನಲ್ಲಿ ಶಿವಮ್ ದುಬೆ ಕ್ಯಾಮಿಯೋ ಇನ್ನಿಂಗ್ಸ್ ಮಾಡಿಕೊಂಡು ನೆಕ್ಸ್ಟ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮ್ಯಾಟ್ರ್ ಆಗಿದ್ದು ಇಲ್ಲೇ ಅನ್ಬೋದು. ಒಟ್ಟಿನಲ್ಲಿ ಯು ಎಸ್ ಎರು ಒಳ್ಳೆ ಟಕ್ಕರ್ನ ಕೊಟ್ಟಿದ್ದಕ್ಕೆ ಮ್ಯಾಚ್ನ ಗೆಲ್ಲಕ್ಕಾಯಿತು ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು, ಇವ್ರು ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಒಂದು ಲೆವೆಲ್ಗೆ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ನಾನು ಪ್ರಿಡಿಕ್ಷನ್ ವಿಡಿಯೋ ಮಾಡಿದ್ದಿಲ್ಲ ಅಂದಿದ್ರು ಇಂಡಿಯಾ 99% ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಇಷ್ಟು ನೆಕ್ಸ್ಟ್ ಲೆವೆಲ್ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇಷ್ಟು ಈಸಿಯಾಗಿ ಗೆಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಯು ಎಸ್ ಎ ಅವರು ಇಂಡಿಯಾ ಅಂದರೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ದೆ ಯು ಎಸ್ ಎ ಅವರು ಅನ್ಬೋದು. ಒಳ್ಳೆ ಟಕ್ಕರ್ ಕೊಟ್ಟರು, ಒಳ್ಳೆ ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ. ಒಂದು ಕ್ಯಾಚ್ ಮಿಸ್ ಮಾಡಿದೆ ಸೂರ್ಯಕುಮಾರ್ ಯಾದವ್. ಏನಾದ್ರು ಸೂರ್ಯಕುಮಾರ್ ಔಟ್ ಆಗಿದ್ದರೆ ಮ್ಯಾಚ್ ಅವ್ರ ಕೈಲಿ ಇರ್ತಿತ್ತೇನೋ. ಒಟ್ಟಿನಲ್ಲಿ ಆ ಕ್ಯಾಚ್ ಬಿಟ್ಟು ಮ್ಯಾಚ್ನ ವಿನ್ ಮಾಡಿಸ್ಕೊಟ್ಟಿದೆ ಯು ಎಸ್ ಎ ಅವರು ಅನ್ಬೋದು. ಒಟ್ಟಿನಲ್ಲಿ ಆ ಕ್ಯಾಚ್ ಏನಾದ್ರು ಹಿಡ್ದಿದ್ರೆ ಸೂರ್ಯಕುಮಾರ್ ಯಾದವ್ ಔಟ್ ಆಗಿ, ಆಮೇಲೆ ಅಲ್ಲೊಂದು ಆಲ್ಮೋಸ್ಟ್ ಬಾಲ್ ಟು ಬಾಲ್ ರನ್ ಬಂದ್ಬಿಟ್ಟಿತ್ತು. ಎಲ್ಲರೂ ಒಂದೊಳ್ಳೆ ಓವರ್ ಮಾಡಿದ್ದಾರೆ ಯು ಎಸ್ ಎ ಅವರು, ಕಮ್ ಬ್ಯಾಕ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇರ್ತಿತ್ತು ಅನ್ಬೋದು. ಒಟ್ಟಿನಲ್ಲಿ ಯು ಎಸ್ ಎ ಅವರು ಇಷ್ಟು ಚೆನ್ನಾಗಿ ಆಟನ ಮಾಡಿಕೊಟ್ರು, ಅವರು ಏನು ಈಸಿ ಮಾಡಿಕೊಡ್ಲಿಲ್ಲ ಇಂಡಿಯಾದಾಗೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗೋಲ್ ಒಟ್ಟಿನಲ್ಲಿ ಶಿವಮ್ ದುಬೆ ಮತ್ತು ಸೂರ್ಯಕುಮಾರ್ ಯಾದವ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿ 50 ರನ್ನ ಪಾರ್ಟ್ನರ್ಶಿಪ್ ಮಾಡಿ 110ನ ಚೇಸ್ ಮಾಡಿ 3 ವಿಕೆಟ್ ಕೊಳ್ಕೊಂಡು 111ನ ಹೊಡೆದು ಮ್ಯಾಚ್ನ ಗೆಲ್ಲಿಸ್ಕೊಟ್ರು ಅನ್ಬೋದು. 7 ವಿಕೆಟ್ಗಳ ಭರ್ಜರಿ ಜಯ ಅನ್ಬೋದು. ಒಟ್ಟಿನಲ್ಲಿ ಎಲ್ಲೋ ಒಂದು ಮೂಮೆಂಟಲ್ಲಿ ಇಂಡಿಯಾ ಗೆಲ್ತಾರ ಇಲ್ವಾ ಅನ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮನೇ ಔಟ್ ಆಗ್ಬಿಟ್ರು. ಒಟ್ಟಿನಲ್ಲಿ ಮೇನ್ ರಿಷಬ್ ಪಂತ್ ಔಟ್ ಆಗಿದ್ದಕ್ಕೇ ಮ್ಯಾಚೆಲ್ಲೋ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರು ಬಂದಿಕ್ಕೆ ಹಾಫ್ ಸೆಂಚುರಿ ಹೊಡೆದ್ರೆ ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ ಇಷ್ಟು ಚೆನ್ನಾಗಿ ಆಡಿದ್ರು ಅನ್ಬೋದು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಮತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಗುರು. ನೆಕ್ಸ್ಟ್ ಯಾವುದು ಇಂಡಿಯಾ ಮ್ಯಾಚ್ ಇದೆ ಆ ವಿಡಿಯೋನ ಪ್ರಿಡಿಕ್ಷನ್ ಮತ್ತು ರಿವ್ಯೂ ಮಾಡ್ತೀನಿ. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರು ಒಂದೊಂದು ವಿಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ.